ಭಾವಿಸ್ತೇನೆ ಸರ್. ಇದೇ ಸಂದರ್ಭದಲ್ಲಿ ನಾನು ಸುಧಾಮೂರ್ತಿ ಅವ್ರದ್ದು ಒಂದು ಮಾತನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಕಾರ್ಯಕ್ರಮದಲ್ಲಿ ಕೇಳ್ತಾರೆ ಈ ರೀತಿ ಸಂಸ್ಕೃತಿ ನಮ್ಮ ನಾಡು ನುಡಿ ಬಗ್ಗೆ ಒಂದು ಎರಡು ಮಾತಾಡಿ ಅಂದಾಗ ಸುಧಾಮೂರ್ತಿ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಏನಾದ್ರೂ ಉಳಿದಿದೆ ಅನ್ನೋದಾದ್ರೆ ಮೈಸೂರು ಮಹಾಸಂಸ್ಥಾನದಿಂದಲೇ ಅನ್ನೋದು ಒಂದು ಮಾತನ್ನ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸರಾಗವಾಗಿ ಹೇಳೋದಾದ್ರೆ ನೀವು ಒಂದು ಅದ್ರ ಬಗ್ಗೆ ವಿಶೇಷವಾದ, ಯಾಕಂದ್ರೆ ಆ ಮಾತಿಗೆ ಅಷ್ಟು ಬೆಲೆ ಇದೆ, ಆ ಒತ್ತಿದೆ, ಆ ಮಾತಿಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ಬೇಕು. ಯಾಕಂದ್ರೆ ಅವ್ರು ಹೇಳಿದ್ದು 100% ಅದು ಕರೆಕ್ಟ್ ಅದು ಆಕ್ಚುಲ್ ಆಗಿ. ಹಾಗಾಗಿ ನಾನು ಹೇಳಬೇಕಂದ್ರೆ ನಮ್ಗೆ ವಿಶೇಷವಾಗಿ ಭೌತಿಕವಾಗಿ ನಮಗೆ ಭೌಗೋಳಿಕ ತಗೋಬೇಕಾಗುತ್ತೆ. ನಮಗೆ ಬೇರೆ ಕಡೆ ಆಂಧ್ರ, ನಮ್ಮ ಮುಂಬೈ ಕರ್ನಾಟಕ ಹೋದರೆ ನಮಗೆ ಮಹಾರಾಷ್ಟ್ರದ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ. ಹೈದರಾಬಾದ್ ಕರ್ನಾಟಕ ಹೋದ್ರೆ ತೆಲುಗಿನ ಇನ್ಫ್ಲೂಯೆನ್ಸ್ ಆಗುತ್ತೆ. ಕೆಳಭಾಗಕ್ಕೆ ಹೋದರೆ ತಮಿಳು ಇನ್ಫ್ಲೂಯೆನ್ಸ್ ಇದೆ. ಆದರೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಭೌಗೋಳಿಕವಾಗಿ ಒಂದು ಸುಸ್ಥಿತಿಯಲ್ಲಿತ್ತು. ಇಲ್ಲಿ ನೋಡಿ, ನಮ್ಮ ಮೈಸೂರು ಮತ್ತು ಮಂಡ್ಯದಲ್ಲಿ, ಮಂಡ್ಯ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕನ್ನಡ ಮಾತಾಡೋ ಭಾಷಿಕರಿರುವಂಥ ಮಂಡ್ಯ ಜಿಲ್ಲೆ. ಹೌದು, ಅದು ನಾವು ಕೋಟ್ ಮಾಡ್ಕೋಬೇಕಾಗಿದೆ. ಆ ಒಂದು ಸಂಸ್ಥಾನದಲ್ಲಿ ಅನೇಕ ಇದು ವಿಶ್ವವಿದ್ಯಾಲಯ ಪ್ರಾರಂಭವಾದ ಜೊತೆಗೆ ಕಲೆಗೆ ಹೆಚ್ಚು ಕೊಟ್ಟು ಪಿಟೀಲ್ ಚೌಟೆ ಇರ್ಬೋದು. ಅದು ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರು ಸಹ ಒಬ್ಬ ಸಾಹಿತಿ, ಒಬ್ಬ ಇದಾಗಿರು. ಚಾಮುಂಡೇಶ್ವರಿ ಬಗ್ಗೆ ಕೀರ್ತನೆಗಳನ್ನು ಬರೆದರು. ಸಂಸ್ಕೃತದಲ್ಲಿಂತ ಕಠಿಣವಾದ ಕೀರ್ತನೆಯನ್ನು ಕನ್ನಡದಲ್ಲಿ ಮಾಡೋಕ್ಕೆ ಸಾಧ್ಯ ಇತ್ತು. ಆಮೇಲೆ ಅವರೇ ಸಹ ರಾಷ್ಟ್ರೀಯ ಮತ್ತು ಪಾಶ್ಚಾತ್ಯ ಸಂಗೀತಕ್ಕೆ ಹೆಚ್ಚು ಕೊಟ್ಟರು. ನಮ್ಮಲ್ಲಿ ಈಗ ಜಯಚಾಮರಾಜೇಂದ್ರ ಒಡೆಯರ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ವರ್ಧಂತಿಗಳು ನಾವು ನೋಡಿ, ವರ್ಧಂತಿ ಅಂತ ಏರ್ಪಡಿಸಿ ಅಂದರೆ ಮಹಾರಾಜರುಗಳಿಗೆ ನಾವು ಜನ್ಮದಿನ ಅಂತ ಕರೆಯಲ್ಲ, ವರ್ಧಂತಿ ಅಂತ ಕರಿತೀವಿ. ಆ ವರ್ಧಂತಿಗಳಲ್ಲಿ ಅವರದ ವೆಸ್ಟರ್ನು ಅಂದರೆ ಪಾಶ್ಚಿಮಾತ್ಯ ಮತ್ತು ನಮ್ಮ ಸ್ಥಳೀಯ ಸಂಗೀತಕ್ಕೆ, ಕರ್ನಾಟಕ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಹಾಗಾಗಿ ಅನೇಕ ನಮ್ಮ ಕಲಾವಿದರು, ಸಂಗೀತಕಾರರು ಬಂದು ಪಿಟೀಲ್ ಚೌಡೆ ಇರ್ಬೋದು, ಮತ್ತೊಂದು ಅನೇಕ ಗುಬ್ಬಿ ವೀರಣ್ಣರು, ವಿಶೇಷವಾಗಿ ನಮ್ಮ ನಾಟಕದ ಏನಾದ್ರು ನಮ್ಮ ರಾಜ್ಕುಮಾರು ಮತ್ತೊಬ್ಬ ನರಸಿಂಹರಾಜು ಇಂಥವ್ರೆಲ್ಲರಿಗೂ ಒಂದು ಬುನಾದಿ ಹಾಕೊಟ್ಟಂತಹ ಗುಬ್ಬಿ ವೀರಣ್ಣ ಕಂಪನಿಗೆ ಆರ್ಥಿಕ ನೆರವು ಕೊಟ್ಟಂತಹ ನಮ್ಮ ಮಹಾರಾಜರು. ಹಾಗಾಗಿ ನಾವು ಧನ್ಯರು, ಅಂತಹ ಸಂಸ್ಥಾನದಲ್ಲಿ ಹುಟ್ಟಿದ್ದೀವಿ. ಅಂತಹ ಸಂಸ್ಥಾನದ ಒಂದು ಮನೆತನವನ್ನು ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಸಹ ಪುಣ್ಯವಂತರು. ನಾವು ಮೈಸೂರಲ್ಲಿ ಬದುಕಿದ್ದೀವಿ, ಮೈಸೂರು ವಾಸ ಮಾಡ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳಿದೆ ಸರ್. ಮೊದಲಿಗರು ಮಹಾರಾಜರು ಪ್ರತಿಯೊಂದು ವಿಷಯ ಇವತ್ತು ಕೂಡ ತಗೊಂಡ್ರೆ ಯಾವುದೇ ರಾಜ ಪರಿವಾರಗಳಾಗ್ಲಿ ಅಥವಾ ಇವತ್ತಿನ ಏನು ರಾಜಕಾರಣಿಗಳಿದ್ದಾರೆ ಯಾರು ಕೂಡ ಮಾಡೋಕ್ಕಾಗಲಿಲ್ಲ, ಮುಟ್ಟೋದು ಕೂಡ ಸಹ ಆಗಿಲ್ಲ. ಯಾಕಂದರೆ ಇವತ್ತು ನೀವು ನೋಡಿ, ಏಷ್ಯಾದಲ್ಲೇ ಫಸ್ಟು ಯೂನಿವರ್ಸಿಟಿಗಳಲ್ಲಿ ನಮ್ಮಲ್ಲೇ ಪ್ರಾರಂಭ ಆಗಿದ್ದು. ಎಷ್ಟೋ ಜಾಗಗಳನ್ನು ಏನು ಮಾಡ್ತಾರೆ, ಮಹಾರಾಜರು ದಾನವಾಗಿ ಕೊಟ್ಟು ಒಂದಷ್ಟು ಕಂಪನಿಗಳು ಬರಲಿ, ಉದ್ಯೋಗಗಳ ಸೃಷ್ಟಿಯಾಗಲಿ ಅಂತ ಹೇಳಿ ಮೈಸೂರು ಸ್ಯಾಂಡಲ್ ಆಗಿರ್ಬೋದು. ನಾನು ಬಿನಿ ಮಿಲ್ಲಲ್ಲಿ ಒಂದು ಶೂಟ್ ಮಾಡ್ತಿದ್ದಾಗ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬರು ನನಗೆ ಹೇಳಿದ್ರು, ಈ ಜಾಗನ ಮೆಡ್ರಾಸಲ್ಲಿರುವಂಥ ಒಂದು ಕಂಪನಿಗೆ ಮಹಾರಾಜರು ಬಂದು ಕೊಡುಗೆ ಹಾಕಿ ಕೊಡ್ತಾರೆ, ಯಾಕಂದರೆ ಸಾಕಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿ. ಅವತ್ತಿನ ಇದು ನೋಡಿದಾಗ್ಲೇ ಅವರ ದೂರ ಆಲೋಚನೆ ಹೇಗಿತ್ತು ಅಂದರೆ, ಈ ಪ್ರಾಂತ್ಯದಲ್ಲೆಲ್ಲ, ಮೈಸೂರು ಪ್ರಾಂತ್ಯದಲ್ಲೆಲ್ಲ ಮಹಾರಾಜರು ಈ ಹಣ್ಣಿನ ಮರಗಳನ್ನ ವಿಶೇಷವಾಗಿ ರಸ್ತೆಗಳಲ್ಲಿ ನೆಡ್ತಿದ್ರಂತೆ. ಯಾಕೆ ಅನ್ನೋದಾದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಇದು ಸಿಗಲಿ ಅಂತ. ಇವತ್ತಿನ ಮಠಕ್ಕೆ ಯಾವುದೇ ರಾಜಕಾರಣಿ ಆಗಲಿ, ಬೇರೆ ಇನ್ಯಾರೂ ಆಗಲಿ ಈ ರೀತಿ ಜನಪರ ಆಡಳಿತ ಆಗಲಿ, ಜನಪರವಾಗಿ ಯೋಚನೆ ಮಾಡಿ ಕೂಡ ಆಡಳಿತ ನಡೆಸೋ ಹಾಗೆ ಎಲ್ಲೂ ಕಾಣಿಸ್ತಿಲ್ಲ. ಸೊ ಎಷ್ಟು ಆಲೋಚನೆ, ಎಷ್ಟು ಮಟ್ಟಕ್ಕೆ ಅವ್ರದ್ದು ವಿಷನ್ ಇತ್ತು ಅಂದರೆ, ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ. ಈಗ ನಾವು ಇಂತ ಹೇಳಿದ್ರೆ ಭಾಳ ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಮೈಸೂರು ಮನೆ ಎಲ್ಲದಕ್ಕೂ ಒಂದು ತನ್ನದೇ ಆದ ಮೊದಲಿಗರು ಮೈಸೂರು ಮನೆತನ. ಈಗ ನೋಡಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಮ್ಮ ರೇಷ್ಮೆ ಬಂತು, ಪರ್ಷಿಯನ್ ಅಂತ. ಅದನ್ನು ಆ ರೇಷ್ಮೆ ನಮ್ಮಲ್ಲಿ ಈ ಸ್ಥಳೀಯ ರಾಮನಗರ ಇರ್ಬೋದು, ನಮ್ಮ ಕೊಳ್ಳೇಗಾಲ ಇರ್ಬೋದು, ಅಲ್ಲಿ ರೇಷ್ಮೆ ಒಂದು ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡಿದ್ರು. ಆ ಮಾರುಕಟ್ಟೆಯನ್ನು ಉತ್ಪಾದನೆ ಆದಂಥ ಕಚ್ಚಾ ವಸ್ತುಗಳನ್ನು ನಮ್ಮಲ್ಲೇ ತಯಾರು ಮಾಡ್ಬೋದಲ್ಲ. ಮೈಸೂರು ಸಿಲ್ಕನ್ನು ಮಾಡಿದ್ಮೇಲೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮಾಡಿದ್ರು ಪ್ರಥಮವಾಗಿ. ಜೊತೆಗೆ ನಮಗೆ ಇಡೀ ಏಷ್ಯಾ ಮಧ್ಯದಲ್ಲಿ ಅತ್ಯಂತ ಅತ್ಯುತ್ತಮವಾದಂಥ ಜಲವಿದ್ಯುತ್ತನ್ನು ನಮ್ಮ ಇವ್ರು ಕೊಟ್ಟರು, ಶಿಂಷಾ ನದಿಗೆ ಕೊಟ್ಟರು. ಅದನ್ನು ಮೊದಲ ವಿದ್ಯುತ್ತನ್ನು KGF ಕೊಟ್ಟರು. ತದನಂತರ ನಮ್ಮ ಬೆಂಗಳೂರಿಗೆ ಬಂತು, ಮೈಸೂರಿಗೆ ಬಂತು. ಹೀಗೆ ಅಂದರೆ ಜಲವಿದ್ಯುತ್ತನ್ನು ಪರಿಕಲ್ಪನೆ ಕೊಟ್ಟಂತ ಮೈಸೂರು ಮಹಾರಾಜರು. ಈಗಲೇ ಹೇಳ್ತದೆ, ಅಲ್ಲಿ ಒಂದು ಸ್ಲೋಗನ್ ನೋಡಬೇಕು, ಕುಲದೇವತೆ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದಿಂದ ಇದನ್ನು ಸಮರ್ಪಿಸುತ್ತಿದ್ದೇನೆ ಅಂತ ಒಂದು ಘೋಷವಾಕ್ಯ ಮಾಡ್ತಾರೆ. ಅದೇ ರೀತಿ ಸಹ ನಮ್ಮ
ಶಿಂಷಾ ನದಿ ಇರ್ಬೋದು, ಶಿವಮೊಗ್ಗದ ಹತ್ರ ತುಂಗಭದ್ರಾ ಇದಿರ್ಬೋದು, ಆಮೇಲೆ ಅಣೆಕಟ್ಟುಗಳು ಕೊಟ್ಟು ವಿಶೇಷವಾಗಿ ನಾವೆಲ್ಲ KRS ಅನ್ಕೊಂಡ್ರೆ KRS ಕಟ್ಟೋ ಸಂದರ್ಭದಲ್ಲಿ ನಮ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ನಮ್ಮ ವಾರ್ಷಿಕ ಆಯವ್ಯಕ್ಕಿಂತ ಹೆಚ್ಚಿತ್ತು ಇದ್ರದ ಅಂದಾಜು ವೆಚ್ಚ. ಹಾಗಾಗಿ ನಮಗೆ ಮದ್ರಾಸ್ ಸರ್ಕಾರ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಮಹಾರಾಜರು ಇಲ್ಲ ಬರಡುಗಾಡಾಗುತ್ತೆ, ಕಾವೇರಿ ಹರಿದೋಗುತ್ತೆ ಅಂತ ಹೇಳಿ ಕಟ್ಟೆಪುರ ಅಂತ ಇದೆ ನಮ್ಮ ಇದು ಅರ್ಕಲ್ಗುಡ್ ಹತ್ರ, ಅಲ್ಲಂತ ಕಟ್ಟೆಯನ್ನು ಕಟ್ಟಿದ್ರು. ಅದರಿಂದ ದೂರ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ KRS ಹತ್ರ ಒಂದು ಕಟ್ಟೆ ಕಟ್ಟೋದಕ್ಕೋಸ್ಕರ ತಮ್ಮ ಮನೆಯಲ್ಲಿದ್ದ ತಮ್ಮ ಒಡವೆ ಚಿನ್ನಾಭರಣಗಳನ್ನು ಇಲ್ಲಿ ಮಾರಾಟ ಮಾಡೋದು ತೊಂದರೆ ಆಗುತ್ತೆ ಅಂತೇಳಿ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಮುಂಬೈಗೆ ಯಾವುದೋ ಮಾರ್ವಾಡಿ ಮುಖಾಂತರ ಇದು ಮಾಡಿ ಅದು ದುಡ್ಡು ಹಾಕ್ತಾರೆ. ಹಾಗಾಗಿ ನೋಡಿ ಅವರಿಗೆ ನೋಡಿ ಅವತ್ತು ಸಹ ನನ್ನ ಶಿಲೆ ಇರಬೇಕು ಅಂತಂದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಈಗಲೇ ನೀವು ಯೋಚನೆ ಮಾಡಿ, ಮುಖ್ಯಮಂತ್ರಿಗಳನ್ನ ಹೆಸರು ಹೇಳಬೇಕು, ಚೀಫ್ ಸೆಕ್ರೆಟರಿ ಹೆಸರು ಹೇಳಬೇಕು. ಚೀಫ್ ಸೆಕ್ರೆಟರಿ ಪೇಯ್ಡ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳು ಯಾವಾಗ ಇರಬೇಕು? ಈಗ ದೇವರಾಜರ್ಸ್ ಇರ್ತಾರೆ, ಅವರ ಚೀಫ್ ಸೆಕ್ರೆಟರಿ ಲೀನ್ ಹೆಸರು ಬರಲ್ಲ. ಅಲ್ಲಿ ಅವರು ಅಧಿಕಾರವನ್ನು ಹೇಳ್ತಾರೆ, ಅಧಿಕಾರವನ್ನು ಅನುಷ್ಠಾನ ತರೋದು ಅಥವಾ ಒಂದು ಕಾನೂನನ್ನ ಅಥವಾ ವ್ಯವಸ್ಥೆನ ಅನುಷ್ಠಾನ ತರೋದು ಅಧಿಕಾರಿ ಆಗ್ತಾರೆ. ಸರ್ ಅದೇ ಈ ವಿಷಯ ಹೇಳ್ಬೇಕಾದ್ರೆ ನನಗೊಂದು ನೆನಪಾಯಿತು. ನಾನೇ ಆ್ಯಕ್ಚುಲಿ ಒಂದು ಎಪಿಸೋಡ್ ಮಾಡಿದ್ದೆ. ನಮ್ಮ ಇಂಜಿನಿಯರ್ ಆದಂಥ ಅಣೆಕಟ್ಟೆ ಕಟ್ಟಂಥ ವಿಶ್ವೇಶ್ವರಯ್ಯ ಅವರು ಒಂದು ಮಾತು ಹೇಳ್ತಾರಂತೆ, VIP-ಗಳೆಲ್ಲ ಇವತ್ತು ಪುತ್ಥಳಿ ಅನಾವರಣ ಮಾಡಬೇಕು ಮಹಾರಾಜರದು, ನೀವು ಬಂದು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಕರೆದಾಗ ರೂಮಲ್ಲಿ ಬಂದು ತಂಗಿರ್ತಾರಂತೆ ಇಲ್ಲೇ ಮೈಸೂರಿನಲ್ಲಿ. ಸೊ ನಾವು ಕಾರ್ ಬಂದಿರುತ್ತಂತೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಕಾರ್ ಬಂದಾಗ ಏನಕ್ಕೆ ಕಾರು ಅಂತ ಕೇಳ್ತಾರೆ. ಮಹಾರಾಜರದು ಪುತ್ಥಳಿ ಅನಾವರಣ ಇವತ್ತು, ನೀವು ಅದಕ್ಕೋಸ್ಕರನೇ ವಿಶೇಷವಾಗಿ ಮೈಸೂರಿಗೆ ಬಂದಿದ್ದೀರಿ, ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ಬಂದಿದೆ ಅಂದರೆ, ಅವರು ನಮ್ಮ ಪ್ರಭುಗಳು, ನಮಗೆ ಅನ್ನ ಹಾಕದಂಥ ದನಿ, ಅವ್ರಿಗೋಸ್ಕರ ನಾನು ಅವ್ರ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ನಾನು ಕಾಲ್ನಡಿಗೆನಲ್ಲೇ ಬರ್ತೀನಿ ಅಂತ ಹೇಳಿ ಆ ಇಳಿ ವಯಸ್ಸಿನಲ್ಲೂ ಕೂಡ ಅವರು ನಡ್ಕೊಂಡು ಬಂದು ಪುತ್ಥಳಿ ಅನಾವರಣ ಮಾಡಿಕೊಟ್ಟು ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಅದು ಏನಂದ್ರೆ ಭಾಳ ವಿಶೇಷವಾಗಿ ಭಾಳ ಇದು ಹೇಳಿದ್ರಿ. ನಮ್ಮ ಈ ಮೈಸೂರು ಭಾಗದ ಜನಕ್ಕೆ ಗೊತ್ತು, KR ಸರ್ಕಲ್ ಅಂತ ಆದರೆ ಒಂದು ಹಾರ್ಟ್ ಆಫ್ ದಿ ಸಿಟಿ, ನಮ್ಮ ಹೃದಯ ಭಾಗದಲ್ಲಿದೆ ಅರಮನೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರದ ಒಂದು ಅಮೃತ ಶಿಲೆಯ ಒಂದು ಇದು ಮಾಡಿದ್ದಾರೆ, ವಿಗ್ರಹ ಮಾಡಿದ್ದಾರೆ. ಅದನ್ನು ಆ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡೋದಕ್ಕೆ ಅದನ್ನು ಅನಾವರಣಗೋಸ್ಕರ ಅಲ್ಲಿನ ಅಧಿಕಾರಿ ವರ್ಗ ಮತ್ತು ಇವರೆಲ್ಲ ಕೇಳ್ಕೊಂಡಾಗ, ಇಲ್ಲ ಮಹಾಪ್ರಭುಗಳೊಂದಿಗೆ ನಾವು ಕಾರಲ್ಲಿ ಬಂದರೆ ಸರಿ ಇಲ್ಲ, ನಡ್ಕೊಂಡು ಬಂದು ವಿಶ್ವೇಶ್ವರ ಇಳಿ ವಯಸ್ಸಿನಲ್ಲಿ ಸಹ ಬಂದು ಅದನ್ನು ಪುತ್ಥಳಿಯನ್ನು ಇದು ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಅವ್ರಿಗೆ ಮಹಾರಾಜರ ಬಗ್ಗೆ ವಿಶೇಷ ಕಾಳಜಿ ಇತ್ತು. ಅದೇ ಕೆಲವು ಒಂದು ಸಣ್ಣ ಪುಟ್ಟ ಮಿಲ್ಲರ್ ಕಮಿಷನ್ ಬಂದಾಗ ಮಿಲ್ಲರ್ ಕಮಿಷನನ್ನು ಒಂದು ಸಾಮಾಜಿಕವಾಗಿ ಅವರು ಇಷ್ಟ ಇಲ್ಲ. ಮಿಲ್ಲರ್ ಕಮಿಷನನ್ನು ನಮಗೆ ಮಹಾರಾಜರಿಗೆ ಯಾಕೆ ಇಷ್ಟಪಡ್ತಂದರೆ ಈ ಜಾತ್ಯತೀತಕ್ಕೆ ಧರ್ಮಾತೀತವಾಗಿ ಮತ್ತು ಬಡವರ ಪರವಾಗಿದ್ದಾರೆ ಮೈಸೂರು ಮಹಾರಾಜರು. ಹೌದು ಸರ್. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದೇನಪ್ಪ ಅಂದರೆ, ಎಲೆಕ್ಷನ್ನು ಕೂಡ ಫಸ್ಟು ತಂದಾಗ ಎಲ್ಲ ಪ್ರತಿಯೊಂದು ಜಾತಿ ವರ್ಗದವರು ಕೂಡ ಕಂಪೀಟ್ ಮಾಡಬೇಕು ಇರಬೇಕು ಅಂತ ಹೇಳಿ ಮಾಡ್ತಾರೆ ಮೊದಲಿಗರು. ಅದರಲ್ಲೂ ಕೂಡ ಮೊದಲಿಗರೇ ಮಹಾರಾಜರು. ಅದ್ರ ಬಗ್ಗೆ ಹೌದು, ಅದಕ್ಕೆ ಹೇಳಿ ನಾನು ಅದಕ್ಕೆ ಪೂರ್ವಕನೇ ಹೇಳ್ತನಲ್ಲ. ಈಗ ನಮಗೆ 10ನೇ ಚಾಮರಾಜೇಂದ್ರ ಒಡೆಯರ್ ತಂದಂಥ ಪ್ರಜಾಪ್ರತಿನಿಧಿ ವ್ಯವಸ್ಥೆ ಇರಬೇಕು. ಆಮೇಲೆ ನಾಲ್ವಡಿ ರಾಜ ಒಡೆಯರ್ ತಂದಂಥ ನ್ಯಾಯಾಧೀಕರಣ ಇರ್ಬೋದು. ಇವು ಇಂದಿನ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಸಮಾನ. ಹಾಗಾಗಿ ಎಲ್ಲ ಕ್ಷೇತ್ರದ ಜನ ಬೇಕು ಅಂದ್ಬಿಟ್ಟು ಜನರ ಅಭಿಪ್ರಾಯಗಳನ್ನು ಅನುಭವಿಸ್ಬೇಕಂದ್ಬಿಟ್ಟು MRC ಅಂತ ಮೈಸೂರು ಅಸೆಂಬ್ಲಿಯನ್ನು ಜಾರಿಗೆ ತಂದ್ರು ಅವರಾಗ. ಹಾಗಾಗಿ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವರನ್ನ ಇಲ್ಲಿಗೆ ಮೆಂಬರ್ ಆಗಿ ಮಾಡ್ಕೊತಿರೋ ಅವರ ಅಭಿಪ್ರಾಯಗಳನ್ನ ಕೇಳ್ಕೊಂಡು ಅಧಿವೇಶನಗಳನ್ನ ಆಗ್ತಿದ್ವು. ಅಲ್ಲೂ ಸಹ ಹೀಗೆ ಆಗಿರುವಂಥ ಬಜೆಟ್ಗಳು ಇದಾಯಿತು. ಪ್ರತಿ ದಿವಸ ಒಂದು ರೀತಿ ಅಧಿವೇಶನಗಳು ಡಿಸ್ಕಷನ್. ಸಾವುಕಾರ ಚೆನ್ನೈನಂತವ್ರು ಕೂತ್ಕೋತಾ ಇದ್ರು, ಆಮೇಲೆ ಡಿ ಬನ್ಮಯ್ಯ ಅಂತವ್ರು ಕೂತ್ಕೋತಿದ್ರು. ಆ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ವಾಲಿಫಿಕೇಶನ್ಸ್ ಸಹ ತೆಗೆದು ನೋಡಿದ್ರೆ ಸರ್, ಎಲ್ಲ ಪ್ರತಿಯೊಬ್ಬರು ಡಿಗ್ರಿ ಹೋಲ್ಡರ್ಸು, ಒಳ್ಳೊಳ್ಳೆ ವ್ಯಾಸಂಗ ಮಾಡ್ಕೊಂಡು ಬಂದಂಥ ಹಿನ್ನೆಲೆ ಇದ್ದಂಥ ಅವರೇನೆ ಮಹಾರಾಜರು ಇದ್ದಂಥವ್ರು. ಇವತ್ತು ನಾವು ನೋಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಈ MLAಗಳು MP-ಗಳು ಎಷ್ಟೋ ಜನ ಯಾರು ಎಜುಕೇಟೆಡ್ಸ್ ಅಲ್ಲ, ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟೇ ಇದ್ದಾರೆ ಇವತ್ತು. ಸೊ ಅದೆಲ್ಲೋ ಒಂದು ಕಡೆ ಈಗಿನ ಪರಿಸ್ಥಿತಿನಲ್ಲಿ ಬಹಳ ಅದು ಒಂದು ಪೆಟ್ಟು ಕೊಡ್ತಾ ಇದೆ ಅಂತ ಅನ್ಸುತ್ತೆ. ನೀವು ಹೇಳಿದಾಗೆ ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲ ನಮ್ಮ ಮೈಸೂರು ಮಹಾರಾಜ ಎಲ್ಲ ವಿದ್ಯಾವಂತರೇ. 25 ಜನ ಏನಿದ್ದಾರೆ, 25 ಜನ ಆಳ್ವಿಕೆ ಮಾಡಿದ್ರೆ ಎಲ್ಲ ವಿದ್ಯಾವಂತರೇ, ಭಾಳ ಬುದ್ಧಿವಂತರು, ಪ್ರಜ್ಞಾವಂತರು, ಆ ಸಮಾಜದ ಹೋಗಿ ತಿಳ್ಕೊಂಡು. ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು 10ನೇ ಚಾಮರಾಜೇಂದ್ರ ಒಡೆಯರ್ ಸತ್ತಾಗ ಚಿಕ್ಕ ವಯಸ್ಸಿರ್ತದೆ. ಆಗ ರಾಜಮಾತೆ ರೆಜೆಂಟ್ ಆಗಿ ನಮ್ಮ ಕೆಂಪನಂಜಮ್ಮಣ್ಣಿಯವರು ವಾಣಿಜ್ಯ ಸಂದೇಶ ವಹಿಸ್ಕೊತಾರೆ. ಮಗನನ್ನು ಒಂದು ರೀತಿ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಈ SC ಪ್ರೆಸರ್, ಸ್ಟೂಡೆಂಟ್ ಪ್ರೆಸರನ್ನು ಒಬ್ಬ ಇಂಗ್ಲೀಷ್
ಇವ್ರು ಲೇಖಕರನ್ನ ಅವ್ರ ಜೊತೆ ಮೇಲಿಸಿ ಅವ್ರಿಗೋಸ್ಕರ ವಿಶೇಷ ವಿದ್ಯಾಭ್ಯಾಸನ ಕೊಡಿಸಿ ಅವ್ರಿಗೆ ಯಾವ ರೀತಿ ಬೇರೆ ಬೇರೆ ಕಡೆ ಹೋಗೋದು, ಕಾಲೇಜುಗಳ್ಗೆ ಹೋಗೋದು, ಕಚೇರಿಗಳ್ಗೆ ಹೋಗೋದು. ಒಂದು ಉದಾಹರಣೆ ಅಂತಂದರೆ ಒಂದು ರೀತಿ ನ್ಯಾಯಾಧೀಕರಣದ ಬಗ್ಗೆ ಬೇಕು ಅಂತಾದಾಗ ಬೆಂಗಳೂರಿನಲ್ಲಿ ಒಂದು ನ್ಯಾಯಾಲಯಕ್ಕೆ ಹೋಗ್ತಾರೆ. ಇವ್ರನ್ನ ಕೂತ್ಕೊಂಡು ನ್ಯಾಯಾಲಯ ಇದು ಬರೀ ತೀರ್ಪು ಬರೀ ಅಂದರೆ ತೀರ್ಪನ್ನು ನ್ಯಾಯಾಧೀಶರಿಗಿಂತ ಚೆನ್ನಾಗಿ ಬರೀದಂತೆ ನಾಲ್ವಡಿ ಕೃಷ್ಣ ಆ ವಯಸ್ಸಲ್ಲಿ 18ನೇ ವಯಸ್ಸಲ್ಲಿ. ಆಗ ಅದೇ ಒಂದು ಈ ತೀರ್ಪು ಇದೆಯಲ್ಲ ಅದು ಐತಿಹಾಸಿಕ ತೀರ್ಪು, ನಾಲ್ವಡಿ ಕೃಷ್ಣರಾಜ ಒಡೆಯರ ತೀರ್ಪು ಅಂತಲೇ ಇದೆ. ಹಾಗಾಗಿ ಹೆಚ್ಚು ಜ್ಞಾನವನ್ನು ಕೊಟ್ಟಂಥವ್ರು SC ಪ್ರೆಸೆಂಟ್, ಆ ಪ್ರೆಸರ್ಗೋಸ್ಕರ ನಮ್ಮ ಪ್ರೆಸೆಂಟ್ ಅವನ್ ಅಂತ ಇದೆ. ಹಾಗಾಗಿ ನಮ್ಮ ಮೈಸೂರು ಮಹಾರಾಜರು ಎಲ್ಲ ವಿದ್ಯಾವಂತರುಗಳಿದೆ, ಹೆಚ್ಚು ಜ್ಞಾನವಂತರು. ಭಾಷೆ, ಕನ್ನಡ ಭಾಷೆ ಇರ್ಬೋದು, ಬೇರೆ ಇರ್ಬೋದು, ನಮ್ಮ ಸಂಸ್ಕೃತ ಇರ್ಬೋದು, ಎಲ್ಲನೂ ಕಲ್ತರು, ಇಂಜಿನಿಯರಿಂಗು. ಹಾಗಾಗಿ ಆ ಒಂದು ವಿದ್ಯಾಭ್ಯಾಸದ ಹಿನ್ನೆಲೆಯಿಂದ ಪ್ರಗತಿಪರ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಓದಲಿಲ್ಲ ಅಂದಿದ್ರೆ ಕಷ್ಟ ಆಗ್ತದೆ. ಎಲ್ಲರೂ ಸಹ ವಿದ್ಯಾವಂತರಾಗಿದ್ದರು, ಅನೇಕ ವಿದ್ಯಾಸಂಸ್ಥೆಗಳ ಸ್ಥಾಪನೆಗೆ ಕಾರಣಕರ್ತರಾದರು. ಅವರು ಸಹ ನಮ್ಮ ಅವರೇ ಆದಂಥ ಆಗ ಒಂದು 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 ಜಿಂಜಾಟ ಬರುತ್ತೆ. ಜಯಚಾಮರಾಜ ಯಾರಿಗೆ ಮಹಾರಾಜರು ಕೇಳ್ತಾರೆ, ಈ ಮಿರ್ಜಾ ಇಸ್ಮೇಲ್ ಕೇಳ್ತಾರಂತೆ. ಅಲ್ಲ ನಾಲ್ವಡಿ ಕೃಷ್ಣರಾಜ ಮಿರ್ಜಾ ಇಸ್ಮೇಲ್ ಭಾಳ ಅತ್ಯಂತ ಆತ್ಮೀಯ ಗೆಳೆಯರು. ಮತ್ತು ಅವರಿದ್ದು ಎಲ್ಲ ಮಹಾಸ್ವಾಮಿಗಳೇ ನೀವೆಲ್ಲ ಇದು ಮಾಡ್ತೀರಿ, ನಿಮ್ಮ ನೆಕ್ಸ್ಟ್ ಜನ್ರೇಷನ್, ನಿಮ್ಮ ಸಮುದಾಯ, ನಿಮ್ಮ ಹಿನ್ನೆಲೆ ಏನು ಅಂತ ಕೇಳಿದಾಗ ನಮಗೇನು ಮಾಡಲಿ ಅಸು ಸಂಸ್ಥಾನಕ್ಕೆ ಅಂತ ಚಾಮರಾಜೇಂದ್ರ ಹಸು ಬೋರ್ಡಿಂಗನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರ ಮಹಿಳೆಯರಿಗೆ ವಾಣಿವಿಲಾಸ ಕಲಿಸ್ಕೊಡ್ತಾರೆ. ನಮ್ಮ ಜಯಚಾಮರಾಜೇಂದ್ರ ಒಡೆಯರವರ ಶ್ರೀಮತಿಯವರು ನಮ್ಮ ವಾಣಿವಿಲಾಸ ಸ್ಕೂಲಲ್ಲಿ ಓದಿರ್ತಾರೆ. ಈಗ ನಮ್ಮ ಯದುವೀರವರು ಜಯಚಾಮರಾಜೇಂದ್ರ ಎಜುಕೇಷನ್ ಟ್ರಸ್ಟ್ಗೆ ಮುಖ್ಯಸ್ಥರಾಗಿದ್ದರು. ಹಾಗಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ನಮಗೆ. ಎಲ್ಲರೂ ಸಹ ವಿದ್ಯಾವಂತರಾಗಿದ್ದರು, ಬುದ್ಧಿವಂತರಾಗಿದ್ದರು, ಪ್ರಪಂಚ ಜ್ಞಾನ ಆಗಿತ್ತು, ವಿಶಾಲ ಹೃದಯಗಳಾಗಿದ್ದರು ಎಲ್ಲರನ್ನು. ಆಮೇಲೆ ವಿಶೇಷವಾಗಿ ನಾವು ಹೇಳಬೇಕು ಅಂತ ಮಧ್ಯೆ ಹೇಳಬೇಕು ಅಂತ ಹೇಳಿ ಶುರು ಮಾಡಿದ್ರೆ ನಮಗೆ ಎಲ್ಲ ಜಾತಿ ಧರ್ಮಗಳಿಗೂ ಅವಕಾಶ ಬೇಕು, ತುಳಿತಕ್ಕೊರ್ಗಾದವ್ರಿಗೂ ಅವಕಾಶ ಬೇಕು ಅನ್ನೋ ಒಂದು ಪರಿಕಲ್ಪನೆ ನಾವು ಏನಂತಿದ್ವಿ. 1918ರಲ್ಲಿ ಜಸ್ಟಿಸ್ ಮಿಲ್ಲರ್ ಕಮಿಷನನ್ನು ನೇಮಕ ಮಾಡ್ತಾರೆ. ಅದರ ಮುಖಾಂತರ ಎಲ್ಲ ತುಳಿತಕ್ಕೊಲಿದ ಧ್ವನಿ ಇಲ್ಲದವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಒಂದು ಮೀಸಲಾತಿ ಏನಂತಂದಂಥ ಏಕೈಕ ಇದು. ಅದನ್ನು 1975ರಲ್ಲಿ ನಮ್ಮ ದೇವರಾಜ ಅರಸರು ಅವನ ಕಮಿಷನ್ ಮುಖಾಂತರ ಮಾಡಿದ್ರು. ಇಡೀ ಏನಾದ್ರು ಧ್ವನಿಯಾಗಿದೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ನಮ್ಮ ದೇವರಾಜ ಅರಸನವರು ನಾವು ನೆನಕಬೇಕಾದ ಸಂದರ್ಭದಲ್ಲಿ.